ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇದ್ದೀನಿ. ಸಂಜೆ 4:15 ಏನೋ ಆಗಿತ್ತು. ಇದೇನಿದು ಬೆಂಕಿ ಹಾಕಿದ್ದೀರಲ್ಲ ಅಂತ ನೋಡ್ತಾ ಇದ್ದೀರಾ. ನಾವು ಇವತ್ತು ನಳ್ಳಿನ ಸುಡ್ತಾ ಇದ್ದೀವಿ. ನಳ್ಳಿ ಅಂತ ನಮ್ಮ ಕಡೆ ಕರಿತೀವಿ. ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಏಡಿ ಏಡಿ ಅಂತಾರೆ. ಇಂಗ್ಲೀಷಲ್ಲಿ ಏನಂತಾರೋ ನಂಗೆ ಗೊತ್ತಿಲ್ಲ. ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೇಕು ನಾನು ಆಮೇಲೆ. ಸೊ ನಮ್ಮ ಪಾಪುಗೆ ನಿನ್ನೆನೂ ಅಷ್ಟೇ ತಂದಿದ್ದು. ತುಂಬ ಇಷ್ಟ ಆಗಿತ್ತು. ನಮಗೆ ಕೊಡಲೇ ಇಲ್ಲ, ಅವಳೇ ತಿಂದಳು. ಬಟ್ ಅದನ್ನು ಕ್ಲೀನ್ ಮಾಡಿಕೊಂಡು ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಒಳಗಡೆ. ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಇದ್ದರೆ ಸಾಂಬಾರನ್ನೇ ಮಾಡ್ತಿದ್ದೋ. ಒಂದು 3 ಏನೋ ಇದ್ದು. ಮತ್ತು ಮೀಡಿಯಮ್ ಅವು, ತುಂಬ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ. ನಿಮಗೆ ಕಾಣಿಸ್ತಿದೆ ಅಲ್ಲಿ ನೋಡಿ, 5 ಮಿನಿಟ್ಸ್ಗೆಲ್ಲ ಬೆಂದ್ಬಿಟ್ಟು. ಪಾಪು ಇಷ್ಟ ಅಂತೇಳಿ ನಮ್ಮ ಅಪ್ಪಾಜಿಗೆ ಹೇಳಿದ್ಲು, ನಂಗೆ ನಳ್ಳಿ ಬೇಕು ಅಂತ. ಗದ್ದೆ ಹತ್ರ ಹೋಗಿತ್ತಲ್ಲ ಅಪ್ಪಾಜಿ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ರೆಸ್ಟಲ್ಲಿದ್ದಾರೆ. ಅದೇ ಗದ್ದೆ ಹತ್ರ ಸುಮ್ಮನೆ ಸುತ್ತಾಡ್ಕೊಂಬರಕ್ಕೆ ಹೋಗ್ತಾರಲ್ವ, ಆವಾಗ ಅಲ್ಲಿ ಹಳ್ಳ ಇದೆ. ನೀವು ನಮ್ಮ ಜಮೀನ್ದು ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಅಲ್ಲಿ ಹಳ್ಳ ಇದೆ, ಅಲ್ಲಿ ನಳ್ಳಿ ಸಿಗುತ್ತೆ. ಅಲ್ಲಿಂದ ಒಂದು 3 ನಳ್ಳಿನ ಪಾಪುಗೆ ಅಂತ ಹಿಡ್ಕೊಬಂದೈತೆ. ಅಲ್ಲೇ ನಮ್ಮ ಮನೆ ಹತ್ರನೇ ಸೋಗ್ ಹಾಕಿ ಬೇಯಿಸ್ತಾ ಇದ್ದೀವಿ. ಪಾಪು ಬೀದಿಲೆಲ್ಲ ಆಟ ಆಡ್ತಿದ್ಲು. ಆ್ಯಂಡ್ ಪಾಪು ಫ್ರೆಂಡ್ ಅನ್ನೋನು ಜೊತೆಯಲ್ಲಿದ್ಲು. ಬೇಗನೆ ಆಗೋಯ್ತು, ಒಂದು 5 ಮಿನಿಟ್ಸ್ಗೆಲ್ಲ ಆಗೋಯಿತು. ನೋಡಿ ಅಮ್ಮ ಅದನ್ನು ತೆಗಿತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿತ್ತು. ನನಗೂ ಇಷ್ಟ. ಕೆಲವೊಬ್ಬರು ನಳ್ಳಿ ತಿನ್ನಲ್ಲ, ಹಳ್ಳಿ ಕಡೆನೂ ಕೆಲವೊಬ್ಬರು ತಿನ್ನಲ್ಲ. ನಾವಂತೂ ತಿಂತೀವಿ, ನಮಗಂತೂ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ತಿಂತೀವಿ. ಬಟ್ ಇದನ್ನು ಹಿಡಿಯೋದು ಸ್ವಲ್ಪ ಕಷ್ಟ. ಅಪ್ಪಾಜಿ ಅಲ್ಲೇ ಹಿಡಿದು ಅದನ್ನು ಕ್ಲೀನ್ ಮಾಡಿಕೊಂಡು ತಗೊಬಂದಿದ್ರು. ಆ್ಯಂಡ್ ಅದನ್ನು ಬೇಯಿಸ್ಬಿಟ್ಟು ಒಳಗಡೆ ತಗೊಬಂದೆ. ಆಚೆ ಕಡೆ ಬೇಡ ತಿನ್ನೋದು, ಪಾಪುಗೆ ಹೊಟ್ಟೆ ನೋವು ಥರ ಏನಾದರೂ ಆಗುತ್ತೆ ಅಂತ ಹೇಳಿ ಕರಿತಾ ಇದ್ದೀನಿ. ಅವಳು ಬರ್ತಾನೇ ಇಲ್ಲ. ಗನ್ ಹಿಡ್ಕೊಂಡು ನಿನಗೆ ಡಿಶ್ಶು ಮಾಡ್ತೀನಿ, ಹ್ಯಾಂಡ್ಸ್ ಅಪ್, ಕೈ ಎತ್ತು ಅಂದ್ಬಿಟ್ಟು ಆಟ ಆಡ್ತಾ ಇದ್ಲು. ಸೊ ಫೈನಲಿ ಬಂದಳು. ಹಂಗಾಡ್ಕೊಂಡು ಹಿಂಗಾಡ್ಕೊಂಡು ಒಂದು ದೊಡ್ಡದು ಕಾಲು ಬರುತ್ತಲ್ಲ ಅದನ್ನು ಎತ್ಕೊಂಡ್ಳು. ಮತ್ತು ಅಪ್ಪಾಜಿನೂ ಎಲ್ಲೋ ಹೊರಗಡೆ ಹೋಗಿದ್ರು, ಬಂದರು. ಅದನ್ನು ತಿನ್ನೋಕ್ಕೆ ತುಂಬ ಕಷ್ಟ. ಅದು ಮೇಲ್ಗಡೆ ಇರುತ್ತಲ್ಲ, ಅದು ತುಂಬ ಗಟ್ಟಿ ಇರುತ್ತೆ. ಅದನ್ನು ಅಷ್ಟು ಸುಲಭವಾಗಿ ಓಪನ್ ಮಾಡೋಕ್ಕಾಗಲ್ಲ, ಪಾಪುಗಾಗಲ್ಲ. ನಾನೇ ಅದನ್ನು ನಿಧಾನಕ್ಕೆ ಎಲ್ಲ ತೆಗೆದು ಓಪನ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಅವಳು ಯಾಕೋ ಇವತ್ತು ಅಷ್ಟು ಜಾಸ್ತಿ ತಿನ್ನಲಿಲ್ಲ. ನಿನ್ನೆ ಹಿಂದಿನ ದಿನ ಎಲ್ಲ ಅವಳೇ ತಿಂದಿದ್ಲು. ನನಗೊಂದು ಕಾಲು ಕೊಟ್ಟಿದ್ಲು, ಅಮ್ಮಂಗೊಂದು ಕಾಲು ಕೊಟ್ಟಿದ್ಲು, ದಪ್ಪಕ್ಕೆ ಬರುತ್ತಲ್ಲ ಮುಂದ್ಗಡೆ ಅದನ್ನು. ಇವತ್ತು ಯಾಕೋ ಅಷ್ಟು ಚೆನ್ನಾಗಿ ತಿನ್ನಲಿಲ್ಲ, ಸ್ವಲ್ಪ ತಿಂದಳು. ಇನ್ನೊಂದು ಸ್ವಲ್ಪ ನಾನೊಂದು ತಿಂದೆ, ಅಮ್ಮ ಒಂಚೂರು ತಿಂತು. ನಮಗಂತೂ ನಳ್ಳಿ ತುಂಬ ಅಂದರೆ ತುಂಬ ಇಷ್ಟ. ನಳ್ಳಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ಶೀತ ಕೆಮ್ಮುಗೆಲ್ಲ ಒಳ್ಳೆಯದು. ನಳ್ಳಿ ಸಾಂಬಾರು ಊಟ ಮಾಡಿದ್ರೆ. ಇದು ಹಳ್ಳಿ ಕಡೆ ಗೊತ್ತಿರುತ್ತೆ. ಇವಾಗ ಕೆಲವೊಬ್ಬರು ಮೀನು ತಂದು ತಿಂತಾರೆ ಶೀತ ಜ್ವರ ಆ ಥರ ಇದ್ದರೆ. ಆ್ಯಂಡ್ ನಾನು ಕೂಡ ತಿಂತಾಯಿದ್ದೀನಿ. ನನಗೂ ತುಂಬ ಫೇವ್ರೆಟ್ ಇದು. ಯಾರ್ಯಾರಿಗೆ ಏಡಿ ಫೇವ್ರೆಟ್ ಇದೆ, ಯಾರ್ಯಾರು ತಿನ್ನಲ್ಲ, ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಏಡಿದು ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಸಪೋರ್ಟ್